ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL ಅಂದರೆ ಕೇವಲ ಕ್ರಿಕೆಟ್ ಅಲ್ಲ, ಅದೊಂದು ಸಾವಿರಾರು ಕೋಟಿಗಳ ಬಿಸ್ನೆಸ್ ಸಾಮ್ರಾಜ್ಯ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ RCB ತಂಡ ಈಗಾಗಲೇ ಬರೋಬ್ಬರಿ ದಾಖಲೆಯ 17,000 ಕೋಟಿಗೂ ಅಧಿಕ ಮೊತ್ತಕ್ಕೆ ಸೇಲ್ ಆಗಿದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಮಾರಾಟ ಆಗಿದೆ. ಆದರೆ ಇಂದು ನಾವು ನಿಮಗೆ IPLನ ಮತ್ತೊಂದು ಬಿಗ್ ಡೀಲ್ ಬಗ್ಗೆ ಹೇಳ್ತೀವಿ. ಇದು ನಿಮ್ಮ ಹುಬ್ಬೇರಿಸೋದು ಗ್ಯಾರಂಟಿ. IPLನಲ್ಲಿ ಕೇವಲ 4 ವರ್ಷ ಆಡಿದ್ದ ಆಟಗಾರನೊಬ್ಬನ ಕುಟುಂಬಕ್ಕೆ ಈಗ ಬರೋಬ್ಬರಿ 450 ಕೋಟಿ ರೂಪಾಯಿ ಸಿಗ್ತಾ ಇದೆ. ಹೌದು, ಇದು ಆಸ್ಟ್ರೇಲಿಯಾದ ದಂತಕತೆ ದಿವಂಗತ ಶೇನ್ ವಾರ್ನ್ ಅವರ ಫಿನಾನ್ಷಿಯಲ್ ಮಾಸ್ಟರ್ ಸ್ಟ್ರೋಕ್. IPLನ ಚೊಚ್ಚಲ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ತಂಡ ಈಗ 15,000 ಕೋಟಿಗೂ ಅಧಿಕ ಮೊತ್ತಕ್ಕೆ ಮಾರಾಟವಾಗಿದ್ದು, ಇದರ ನೇರ ಲಾಭ ಶೇನ್ ವಾರ್ನ್ ಕುಟುಂಬಕ್ಕೆ ಸಿಗ್ತಾ ಇದೆ. ಹಾಗಾದರೆ ರಾಜಸ್ಥಾನ್ ತಂಡವನ್ನು ಖರೀದಿಸಿದ ಆ ಹೊಸ ಮಾಲೀಕರು ಯಾರು? ಕೇವಲ 4 ವರ್ಷ ಆಡಿದ ಶೇನ್ ವಾರ್ನ್ಗೆ 450 ಕೋಟಿ ರೂಪಾಯಿ ಸಿಗ್ತಾ ಇರೋದು ಹೇಗೆ? ಆತ 18 ವರ್ಷಗಳ ಹಿಂದೆ ಮಾಡಿಕೊಂಡಿದ್ದ ಆ ಸೀಕ್ರೆಟ್ ಅಗ್ರಿಮೆಂಟ್ ಏನು? ಇವತ್ತಿನ ವಿಡಿಯೋದಲ್ಲಿ ಈ ರೋಚಕ ಬಿಸ್ನೆಸ್ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, IPL 2026ಕ್ಕೂ ಮುನ್ನವೇ BCCI ಅಂಗಳದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. RCB ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಮಾರಾಟ ಆಗಿದೆ. ಅಮೆರಿಕ ಮೂಲದ ಉದ್ಯಮಿ ಕಾಲ್ ಸೋಮಾನಿ ನೇತೃತ್ವದ ಉದ್ಯಮಿಗಳ ಒಕ್ಕೂಟವು ರಾಜಸ್ಥಾನ್ ತಂಡವನ್ನು ಬರೋಬ್ಬರಿ $1.63 ಬಿಲಿಯನ್ ಅಂದರೆ ಸುಮಾರು 15,300 ಕೋಟಿ ರೂಪಾಯಿಗೆ ಖರೀದಿಸಿದೆ. ಈ ಒಕ್ಕೂಟದಲ್ಲಿ ಕೇವಲ ಕಾಲ್ ಸೋಮಾನಿ ಮಾತ್ರವಲ್ಲ, ಜಗತ್ ಪ್ರಸಿದ್ಧ ವಾಲ್ಮಾರ್ಟ್ ಕುಟುಂಬದ ರಾಬ್ ವಾಲ್ಟನ್ ಮತ್ತು ಅಮೆರಿಕದ ಫೋರ್ಡ್ ಕಂಪನಿಯ ಮಾಲೀಕತ್ವ ಹೊಂದಿರುವ ಹ್ಯಾಮ್ ಕುಟುಂಬ ಕೂಡ ಪಾಲುದಾರರಾಗಿದ್ದಾರೆ. ಯಾರು ಈ ಕಾಲ್ ಸೋಮಾನಿ? ಅಮೆರಿಕದ ಅರಿಜೋನಾದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಕಾಲ್ ಸೋಮಾನಿ ಒಬ್ಬ ಟೆಕ್ ಉದ್ಯಮಿ. ಎಡ್ಟೆಕ್, ಡೇಟಾ ಪ್ರೈವಸಿ, AI ಕಂಪನಿಗಳನ್ನು ಕಟ್ಟಿ ಬೆಳೆಸಿದವರು. ಕ್ರಿಕೆಟ್ ಮಾತ್ರವಲ್ಲದೆ ಗಾಲ್ಫ್ನಲ್ಲೂ ಆಸಕ್ತಿ ಹೊಂದಿರುವ ಇವರು ಜಗತ್ ಪ್ರಸಿದ್ಧ ಗಾಲ್ಫ್ ಆಟಗಾರ ಟೈಗರ್ ವುಡ್ಸ್ ಅವರ ಜೊತೆಗೂಡಿ ಮೋಟಾರ್ ಸಿಟಿ ಗಾಲ್ಫ್ ಕ್ಲಬ್ ಅನ್ನು ಸ್ಥಾಪಿಸಿದ್ದಾರೆ. ಈಗ ಇವರೇ ರಾಜಸ್ಥಾನ್ ರಾಯಲ್ಸ್ನ ಹೊಸ ಬಾಸ್. 2026ರ IPL ಸೀಸನ್ ಮುಗಿದ ಬಳಿಕ ಈ ಒಕ್ಕೂಟ ಅಧಿಕೃತವಾಗಿ ತಂಡದ ಮಾಲೀಕತ್ವ ವಹಿಸಿಕೊಳ್ಳಲಿದೆ. ರಾಜಸ್ಥಾನ್ ತಂಡ ದಿಢೀರಂತ ಸೇಲ್ ಆಗಿದ್ಯಾಕೆ? 2008ರಲ್ಲಿ ಲಲಿತ್ ಮೋದಿ IPL ಶುರು ಮಾಡಿದಾಗ ಅತಿ ಕಡಿಮೆ ಬೆಲೆಗೆ ಅಂದರೆ ಕೇವಲ $67 ಮಿಲಿಯನ್ ಮಾರಾಟವಾಗಿದ್ದ ತಂಡವೇ ಈ ರಾಜಸ್ಥಾನ್ ರಾಯಲ್ಸ್. ಮನೋಜ್ ಬಡಾಲೆ ನೇತೃತ್ವದ ಸಂಸ್ಥೆ ಇದರ ಮಾಲೀಕತ್ವ ವಹಿಸಿಕೊಂಡಿತ್ತು. ಮಧ್ಯದಲ್ಲಿ 2009ರಲ್ಲಿ ರಾಜ್ ಕುಂದ್ರಾಗೆ 13% ಷೇರು ಮಾರಲಾಗಿತ್ತು. ಆದರೆ ಬೆಟ್ಟಿಂಗ್ ವಿವಾದದಿಂದ ಕುಂದ್ರಾ ಹೊರಬಿದ್ರು. ಅಸಲಿ ಕಥೆ ಶುರುವಾಗಿದ್ದು 2021ರಲ್ಲಿ. ಅಮೆರಿಕದ ರೆಡ್ ಬರ್ಡ್ ಕಂಪನಿಯು ರಾಜಸ್ಥಾನ್ ತಂಡದ 15% ಷೇರುಗಳನ್ನು ಖರೀದಿಸಿತ್ತು. ಈ ಡೀಲ್ ವೇಳೆ ಡ್ರ್ಯಾಗ್ ಅಲಾಂಗ್ ಕ್ಲಾಸ್ ಎಂಬ ಷರತ್ತು ಹಾಕಲಾಗಿತ್ತು. ಅಂದರೆ ಒಂದು ವೇಳೆ ರೆಡ್ ಬರ್ಡ್ ತನ್ನ ಷೇರನ್ನು ಮಾರಾಟ ಮಾಡಿ ಹೊರ ಹೋಗಲು ನಿರ್ಧರಿಸಿದ್ರೆ ಉಳಿದ ಮಾಲೀಕರು ಕೂಡ ತಮ್ಮ ಷೇರುಗಳನ್ನು ಮಾರಲೇಬೇಕು. ಈಗ ರೆಡ್ ಬರ್ಡ್ ಕಂಪನಿ ಎಕ್ಸಿಟ್ ಆಗೋದಕ್ಕೆ ನಿರ್ಧರಿಸಿದ್ರಿಂದ ಅನಿವಾರ್ಯವಾಗಿ ಪೂರ್ತಿ ತಂಡವನ್ನು 16,000 ಕೋಟಿಗೆ ಮಾರಾಟ ಮಾಡಲಾಗಿದೆ. ವಿಶೇಷ ಅಂದರೆ ಈ ಡೀಲ್ನಿಂದ BCCIಗೂ 765 ಕೋಟಿ ರೂಪಾಯಿ ಕಮಿಷನ್ ಸಿಗಲಿದೆ. ಶೇನ್ ವಾರ್ನ್ ಕುಟುಂಬಕ್ಕೆ 450 ಕೋಟಿಯ ಜಾಕ್ಪಾಟ್. ಸ್ನೇಹಿತರೆ, ಈ ಡೀಲ್ನಿಂದ ಅತಿ ಹೆಚ್ಚು ಲಾಭ ಪಡೆದವರು ದಿವಂಗತ ಶೇನ್ ವಾರ್ನ್ ಅವರ ಕುಟುಂಬ. 2008ರಲ್ಲಿ ರಾಜಸ್ಥಾನ್ ತಂಡವನ್ನು ಯಾರೂ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ. ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದ ಶೇನ್ ವಾರ್ನ್ ಅವರನ್ನು ಕರೆತಂದು ಕ್ಯಾಪ್ಟನ್ ಹಾಗೂ ಕೋಚ್ ಜವಾಬ್ದಾರಿ ನೀಡಲಾಗಿತ್ತು. ಆ ವರ್ಷ ಅಂಡರ್ಡಾಗ್ ಆಗಿದ್ದ ತಂಡವನ್ನು ವಾರ್ನ್ ಚಾಂಪಿಯನ್ ಮಾಡಿದ್ದು ಈಗ ಇತಿಹಾಸ. ಆದರೆ ವಾರ್ನ್ ಕೇವಲ ಬೌಲಿಂಗ್ ಮಾಂತ್ರಿಕ ಮಾತ್ರ ಆಗಿರಲಿಲ್ಲ, ಪಕ್ಕ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ರು. 2008ರಲ್ಲಿ ಫ್ರಾಂಚೈಸಿ ಜೊತೆ ಒಪ್ಪಂದ ಮಾಡಿಕೊಳ್ಳುವಾಗ ವಾರ್ನ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. $6.5 ಲಕ್ಷ ಸಂಬಳದ ಜೊತೆಗೆ ನಾನು ಆಡುವ ಪ್ರತಿಯೊಂದು ಸೀಸನ್ಗೆ 0.75% ಷೇರುಗಳನ್ನು ನನಗೆ ಬರೆದುಕೊಡಬೇಕು ಅಂತ ಷರತ್ತು ವಿಧಿಸಿದ್ರು. ಒಟ್ಟು 4 ವರ್ಷಗಳ ಕಾಲ ರಾಜಸ್ಥಾನ್ ಪರವಾಗಿ ಆಡಿದ್ದ ಶೇನ್ ವಾರ್ನ್ ಒಟ್ಟಾರೆ 3% ಷೇರುಗಳನ್ನು ತಮ್ಮದಾಗಿಸಿಕೊಂಡ್ರು. ಈಗ ಆ 3% ಷೇರಿನ ಮೌಲ್ಯವೇ ಬರೋಬ್ಬರಿ 450ರಿಂದ 460 ಕೋಟಿ ರೂಪಾಯಿ ಆಗಿದೆ. ಹೌದು, ದುರದೃಷ್ಟವಶಾತ್ 2022ರಲ್ಲಿ ಶೇನ್ ವಾರ್ನ್ ಇಹಲೋಕ ತ್ಯಜಿಸಿದ್ರು. ಆದರೆ 18 ವರ್ಷಗಳ ಹಿಂದೆ ಅವರು ಹಾಕಿದ್ದ ಬಿಸ್ನೆಸ್ ಲೆಕ್ಕಾಚಾರ ಇಂದು ಅವರ ಮಕ್ಕಳಿಗೆ ಹಾಗೂ ಕುಟುಂಬಕ್ಕೆ ಬರೋಬ್ಬರಿ 450 ಕೋಟಿ ರೂಪಾಯಿಗಳ ಬೃಹತ್ ಆಸ್ತಿಯನ್ನು ತಂದುಕೊಟ್ಟಿದೆ.
ಒಟ್ಟಿನಲ್ಲಿ RCB 16,750 ಕೋಟಿಗೆ, ರಾಜಸ್ಥಾನ್ 15,300 ಕೋಟಿಗೆ ಸೇಲ್ ಆಗಿರೋದನ್ನು ನೋಡಿದರೆ ಭಾರತದಲ್ಲಿ IPLನ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ರೇಂಜ್ಗೆ ಬೆಳೆದಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಸ್ನೇಹಿತರೆ, ಶೇನ್ ವಾರ್ನ್ ಈ ಫೈನಾನ್ಷಿಯಲ್ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಗೇನನ್ಸುತ್ತೆ? IPL ತಂಡಗಳ ವ್ಯಾಲ್ಯೂ 16,000 ಕೋಟಿ ದಾಟಿರೋದು ನಿಮಗೆ ಆಶ್ಚರ್ಯ ತಂದಿದ್ಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ರೋಚಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.